ದಾಸ ದರ್ಶನ್ಗೆ ಆಪ್ತರಿಂದಲೇ ಮಾಸ್ಟರ್ ಸ್ಟ್ರೋಕ್. ಕತ್ತಲು ಕೋಣೆಯಿಂದ ಈಗ ಬೇಸತ್ತಿದ್ದಾರೆ ಆರೋಪಿ ಪ್ರದೂಷ್. ಈ ಕೇಸ್ನಲ್ಲಿ ಮಾಫಿ ಸಾಕ್ಷಿ ಹೇಳುವೆ ಅಂತ ಇಲ್ಲಿ ಪ್ರದೂಷ್ ತಿಳಿಸಿರುವಂಥದ್ದು. ದರ್ಶನ್ ಏನು ಪ್ರಕರಣ ವಿಚಾರ, ಏನು ಕೊಲೆ ಪ್ರಕರಣ ವಿಚಾರ, ಈಗ ಆಪ್ತರಿಂದಲೇ ಮಾಸ್ಟರ್ ಸ್ಟ್ರೋಕ್. ಕತ್ತಲು ಕೋಣೆಯಿಂದ ಬೇಸತ್ತಂತಹ ಆರೋಪಿ ಪ್ರದೂಷ್ ಏನು 14ನೇ ಆರೋಪಿ. ಈ ಕೇಸ್ನಲ್ಲಿ ಮಾಫಿ ಸಾಕ್ಷಿ ಹೇಳುವೆ ಅಂತ ಪ್ರದೂಷ್ ಇಲ್ಲಿ ತಿಳಿಸಿದ್ದಾರೆ. ಮಾಫಿ ಸಾಕ್ಷಿ ಹೇಳಿ ಶಿಕ್ಷೆಯಿಂದ ವಿನಾಯಿತಿಯನ್ನ ಪಡೆಯಲು ಪ್ಲಾನ್ ಮಾಡ್ತಾ ಇದ್ದಾರೆ. ಕೇಸಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಆದಂತಹ A14 ಆರೋಪಿ ಪ್ರದೂಷ್ ದರ್ಶನ್ ಹಾಗೂ ಪವಿತ್ರ ಗೌಡಗೆ ಮತ್ತೆ ಈಗ ಡವಡವ ಶುರುವಾಗಿದೆ. ಜಾಮೀನು ಪಡೆಯುವಂತಹ ನಿರೀಕ್ಷೆಯಲ್ಲಿದ್ದಂತಹ ದರ್ಶನ್ಗೆ ಇದು ಶಾಕ್ ಆಗಿರುವಂಥದ್ದು. ಆಪ್ತ ಪ್ರದೂಷ್ ಮಾಫಿ ಸಾಕ್ಷಿಯಿಂದ ದರ್ಶನ್ಗೆ ಸಂಕಟ ಉಂಟಾಗುತ್ತೆ. ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಹೊಂದಿರುವಂತಹ ಪ್ರದೂಷ್ ಅಂದ್ರೆ ಕಂಪ್ಲೀಟ್ ಆತನಿಗೆ ಗೊತ್ತಿದೆ. ರೇಣುಕಾ ಸ್ವಾಮಿ ಕೊಲೆಯ ಬಗ್ಗೆ ಪ್ರದೂಷ್ಗೆ ಎಲ್ಲ ಮಾಹಿತಿ ಗೊತ್ತಿರುವಂಥದ್ದು. ಈ ವಿಚಾರವನ್ನ ತಿಳಿದುಕೊಂಡಿರುವಂತಹ ಪ್ರಾಸಿಕ್ಯೂಷನ್ ಹೀಗಾಗಿಯೇ ಸಾಕ್ಷಿಗೆ ಒಪ್ಪಿಗೆಯನ್ನ ಸೂಚಿಸಿರುವಂತಹ ಪ್ರಾಸಿಕ್ಯೂಷನ್ ಬಳಿ ಇದೆ ಪ್ರದೂಷ್ ಸಲ್ಲಿಸಿದಂತಹ ಅರ್ಜಿಯ ಮಾಹಿತಿ. ನೋಡಿ, ಈಗ ದರ್ಶನ್ಗೆ ಸಂಕಟ ಉಂಟಾಗುವಂಥದ್ದು, ಆಪ್ತರಿಂದಲೇ ಮಾಸ್ಟರ್ ಸ್ಟ್ರೋಕ್ ಆಗಲಿರುವಂಥದ್ದು, ಕತ್ತಲು ಕೋಣೆಯಿಂದ ಆರೋಪಿ ಪ್ರದೂಷ್ ಏನು ಬೇಸತ್ತು ಬಿಟ್ಟಿರುವಂಥದ್ದು. ಹಾಗಾಗಿಯೇ ಪ್ರದೂಷ್ ಈ ರೀತಿ ಹೇಳ್ತಿರುವಂಥದ್ದು. ಇನ್ನು ಡಿಜಿಟಲ್ ಸಾಕ್ಷಿಗಳು, ಪ್ರದೂಷ್ ಮತ್ತು ಇತರ ಆರೋಪಿಗಳ ಕರೆಗಳ ಇಲಾಖೆ, ಲೊಕೇಶನ್ ಇದೆಲ್ಲ ಇರುವಂಥದ್ದು. ಪ್ರದೂಷ್ ಮತ್ತು ಇತರ ಆರೋಪಿಗಳ ಕರೆಗಳ ದಾಖಲೆ, ಲೊಕೇಶನ್ ಚಾರ್ಜ್ ಶೀಟ್ನಲ್ಲಿದೆ. ಮೊಬೈಲ್ ಒಂದು ಫೊರೆನ್ಸಿಕ್ ಪರೀಕ್ಷೆಯ ಒಂದು ವರದಿ, ಪ್ರದೂಷ್ ಮತ್ತು ಇತರ ಆರೋಪಿಗಳ ಕರೆಗಳ ದಾಖಲೆ, ಲೊಕೇಶನ್ ಎಲ್ಲವೂ ಕೂಡ ಇರುವಂಥದ್ದು. ಅದೇ ಡಿಜಿಟಲ್ ಸಾಕ್ಷ್ಯಗಳು. ಈತನಿಗೆ ಪ್ರದೂಷ್ ಅನ್ನುವಂಥ ಈತ ಇದನ್ನಲ್ಲ, ಇವನಿಗೆ ದರ್ಶನ್ ರವರ ಈ ಒಂದು ಕೊಲೆ ಕೇಸ್ ಏನಿದೆ ಅದು ಇಂಚಿಂಚು ಮಾಹಿತಿ ಕೂಡ ಗೊತ್ತಿರುವಂಥದ್ದು. ಈತ ಏನಾದರೂ ಸಾಕ್ಷ್ಯವನ್ನು ಹೇಳಲು ಮುಂದಾದರೆ ದರ್ಶನ್ಗೆ ಇಲ್ಲಿ ಆಘಾತ ಆಗುವಂಥದ್ದು. ಅಂದರೆ ಇಂಚಿಂಚು ಮಾಹಿತಿ ಗೊತ್ತಿದೆ. ಹಾಗಾಗಿ ಇಲ್ಲಿ ಪವಿತ್ರ ಗೌಡ ಹಾಗೂ ದರ್ಶನ್ಗೆ ಢವಢವ ಶುರುವಾಗಿದೆ. ಮತ್ತೆ ಬೇಲ್ ಸಿಗುವಂತಹ ನಿರೀಕ್ಷೆಯಲ್ಲಿ ದರ್ಶನ್ ಇದ್ರು, ಈಗ ಮತ್ತೆ ಶಾಕ್ ಆಗಿದೆ. ವಿವಿಧ ಸ್ಥಳಗಳ CCTV ದೃಶ್ಯಗಳಲ್ಲಿ ಆರೋಪಿಗಳನ್ನು ಗುರುತಿಸುವಂಥದ್ದು, ಅಂದರೆ ಅದು ಸಂಚಾರ ಸೆರೆ ಹಿಡಿದಿರುವಂಥದ್ದು, ಶವ ಸಾಗಾಣಿಕೆ, ಆರೋಪಿಗಳ ಒಂದು ಚಲನವಲನಗಳ ಬಗ್ಗೆ ಕೂಡ ಮಾಹಿತಿ ಇರುವಂಥದ್ದು. ಅಂದರೆ CCTV ದೃಶ್ಯಾವಳಿಗಳು, ಸಾಕ್ಷ್ಯಾಧಾರರ ಹೇಳಿಕೆಗಳು, ಪ್ರಕರಣದ ನಂತರದ ಘಟನೆಗಳಲ್ಲಿ ಪ್ರದೂಷ್ ಭಾಗಿ ಸಹ ಆರೋಪಿಗಳ ಹೇಳಿಕೆಗಳನ್ನು ಈಗ ಹೊಂದಿಸಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಪ್ರಕರಣದ ನಂತರ ಘಟನೆಗಳಲ್ಲಿ ಪ್ರದೂಷ್ ಭಾಗಿಯಾಗಿದ್ದಾರೆ. ಸಾಕ್ಷ್ಯಾಧಾರಗಳ ಒಂದು ಹೇಳಿಕೆಗಳನ್ನು ನೋಡೋದಾದ್ರೆ, ಇನ್ನು ಸಹ ಆರೋಪಿಗಳ ಹೇಳಿಕೆಗಳನ್ನು ಹೊಂದಿಸಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನು ಹಣದ ವ್ಯವಹಾರ, ಪ್ರಮುಖ ಆರೋಪಿಗಳಿಂದ ಹಣದ ವರ್ಗಾವಣೆಯ ಬಗ್ಗೆ ಉಲ್ಲೇಖ ಇದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ವೆಚ್ಚಗಳಿಗೆ ಹಣ ಬಳಸಿದಂತಹ ಆರೋಪ ಕೂಡ ಇರುವಂಥದ್ದು. ಹಣದ ವ್ಯವಹಾರವನ್ನು ನೋಡೋದಾದ್ರೆ ಒಂದೊಂದು ಸಾಕ್ಷ್ಯಾಧಾರಗಳನ್ನು ನೋಡ್ತಾ ಹೋದ್ರೆ, ಇನ್ನು ಶವ ವಿಲೇವಾರಿಯನ್ನು ನೋಡೋದಾದ್ರೆ ಶವ ವಿಲೇವಾರಿ ಪ್ರಕ್ರಿಯೆಯಲ್ಲಿ ಪ್ರದೂಷ್ ಪಾತ್ರ ದೊಡ್ಡದಿರುವಂಥದ್ದು. ಸಾಕ್ಷಿ ಹೇಳಿಕೆಗಳು, ಇತರ ಸಾಕ್ಷ್ಯ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಶವ ವಿಲೇವಾರಿ ಬಗ್ಗೆ ನೋಡೋದಾದ್ರೆ, ಇನ್ನು ಸಾಕ್ಷ್ಯನಾಶ, ಅಪರಾಧದ ಗುರುತುಗಳನ್ನು ಅಳಿಸಲು ಸಹಕರಿಸಿದ್ದ ಆರೋಪ ಇದೆ. IPC ಸೆಕ್ಷನ್ 201 ಅನ್ವಯಿಸಿರುವಂತಹ ತನಿಖಾಧಿಕಾರಿಗಳು ಇಲ್ಲಿ ಅಂದರೆ ಏನು ಸಾಕ್ಷ್ಯನಾಶಕ್ಕೆ ಮುಂದಾಗಿರುವಂಥ ವಿಚಾರಕ್ಕೆ ಅಪರಾಧದ ಗುರುತುಗಳನ್ನು ಅಳಿಸಲು ಸಹಕರಿಸಿದಂತಹ ಆರೋಪ IPC ಸೆಕ್ಷನ್ 201 ಇಲ್ಲಿ ಅದರ ಅಡಿಯಲ್ಲಿ ಆರೋಪ ದಾಖಲಾಗಿರುವಂಥದ್ದು. ಇನ್ನು ಅಪರಾಧದ ಸಂಚು, ಪ್ರಕರಣಕ್ಕೂ ಮೊದಲು ನಂತರ ಆರೋಪಿಗಳೊಂದಿಗೆ ಸಂಪರ್ಕ, IPC ಸೆಕ್ಷನ್ 120B ಅಡಿಯಲ್ಲಿ ಆರೋಪ ದಾಖಲಾಗಿದೆ. ಇನ್ನು ಡಿಜಿಟಲ್ ಸಾಕ್ಷ್ಯಗಳು, ಅದೇ ಹೇಳ್ದಂಗೆ ಪ್ರದೂಷ್ ಮತ್ತು ಇತರ ಆರೋಪಿಗಳು ಕರೆ ಹಾಗೂ ದಾಖಲೆ, ಅದೇನು ಲೊಕೇಶನ್ಸ್ ಇರುತ್ತೆ, ಕಾಲ್ ಡೀಟೇಲ್ಸ್ ಇರುತ್ತೆ, ಅದೆಲ್ಲವನ್ನ ಕೂಡ ತೆಗೆದಿರುವಂಥದ್ದು.